ಕಾಫಿ ಶಾಪ್ನಲ್ಲಿ ಯುವತಿಯ ಫೋಟೋ ತೆಗೆದ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಇದೀಗ ಪೊಲೀಸ್ ಆಯುಕ್ತ ಔರಾದ್ಕರ್ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ನೀಡಿರುವುದು ಬೇರಾರೂ ಅಲ್ಲ, ಸ್ವತಃ ಎಡಿಜಿಪಿ ರವೀಂದ್ರನಾಥ್. ಔರಾದ್ಕರ್ ನನ್ನನ್ನ ಅಸ್ಪೃಶ್ಯನಂತೆ ನಡೆಸಿಕೊಂಡಿದ್ದಾರೆ, ನನ್ನ ವಿರುದ್ಧ ಸುಳ್ಳು ದೂರು ದಾಖಲಿಸಿದ್ದಾರೆ. ಯುವತಿ ದೂರು ನೀಡಲು ಇಚ್ಛಿಸದಿದ್ರೂ ಬಲವಂತವಾಗಿ ದೂರು ಕೊಡಿಸಿದ್ದಾರೆ ಎಂದು ರವೀಂದ್ರನಾಥ್ ಕಬ್ಬನ್ ಪಾರ್ಕ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಡಿಸಿಪಿ ರವಿಕಾಂತೇಗೌಡ, ಪಿಎಸ್ಐ ರವಿಕುಮಾರ್ ವಿರುದ್ಧವೂ ದೂರು ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮತ್ತೊಂದು ಹೊಸ ಟ್ವಿಸ್ಟ್ ಈ ಒಂದು ಪ್ರಕರಣದಲ್ಲಿ ಏನಿದೆ, ಹೆಚ್ಚಿನ ಮಾಹಿತಿ ಈ ಬಗ್ಗೆ? ಸ್ಮಿತಾ, ನಿಜಕ್ಕೂ ಕಳೆದ 2-3 ದಿನದಿಂದ ಬೆಂಗಳೂರಿನಲ್ಲಿ ಅಂದ್ರೆ ಕೆಎಸ್ಆರ್ಪಿ ಎಡಿಜಿಪಿ ರವೀಂದ್ರನಾಥ್ ಮತ್ತೆ ನಗರ ಪೊಲೀಸ್ ಆಯುಕ್ತ ರಾಘವೇಂದ್ರ ಔರಾದ್ಕರ್ ನಡುವಿನ ಏನು ಮುಸುಕಿನ ಗುದ್ದಾಟ ಇತ್ತು, ಇದು ಮತ್ತೊಂದು ಹೊಸ ಆಯಾಮನ ಪಡ್ಕೊಳ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಇದೀಗ ರವೀಂದ್ರನಾಥ್ ಅವರು ನಗರ ಪೊಲೀಸ್ ಆಯುಕ್ತರಂತ ರಾಘವೇಂದ್ರ ಔರಾದ್ಕರ್ ವಿರುದ್ಧ ಒಂದು ದೂರನ್ನ ದಾಖಲಿಸಲಿಕ್ಕೆ ಮುಂದಾಗಿರುವಂತದ್ದು. ಅವರ ದೂರಿನಲ್ಲಿ ಹೇಳಿರುವುದು ಪ್ರಮುಖವಾಗಿ ಅಂದ್ರೆ ನನ್ನನ್ನ ಅಸ್ಪೃಶ್ಯ ಅಂತ ನಡ್ಕೊಂಡಿದ್ದಾರೆ ಅಂತ. ನಿನ್ನೆ ಬೆಳಿಗ್ಗೆ ಅವರು ಕಮಿಷನರ್ ಕಚೇರಿಗೆ ಹೋಗಿ ನನ್ನನ್ನ ಅಂದ್ರೆ ಅರೆಸ್ಟ್ ಮಾಡಿ ಅಂತೇಳಿ ಹೋದಂತ ಸಂದರ್ಭದಲ್ಲಿ ನನ್ನನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಹೋದಂತ ಸಂದರ್ಭದಲ್ಲಿ ಮುಟ್ಲಿಕ್ಕೆ ಮುಂದೆ ಇಲ್ಲ. ಈಗ ಸ್ಮಿತಾ, ಖುದ್ದಾಗಿ ನಾವು ರವೀಂದ್ರನಾಥ್ ಅವ್ರು ಮಾತಾಡ್ತಾರೆ, ನಾನು ಅವ್ರ ಮೊಬೈಲ್ ಕೊಡ್ತೀನಿ, ನೀವು ಅವ್ರನ್ನ ನೇರವಾಗಿ ಮಾತಾಡ್ಸ್ಬೋದು. ಬಿಸ್ಮಿಲ್ಲಾ. ಹಲೋ ಸರ್, ನಿನ್ನೆ ಆದ ಪ್ರಕರಣ ಇದು. ನಿನ್ನೆ ನಿಮ್ಮನ್ನ ಅವಮಾನಗೊಳಿಸಿದ್ರು ಅಂತ ಹೇಳಿ ಮಾಧ್ಯಮದ ಮುಂದೆ ಕೂಡ ತಾವು ಹೇಳಿಕೆಯನ್ನ ನೀಡಿದ್ರಿ. ಇವತ್ತು ದೂರನ್ನ ದಾಖಲಿಸಿದ್ರಿ. ಏನೆಲ್ಲ ವಿಷಯಗಳನ್ನ ದೂರಿನಲ್ಲಿ ಪ್ರಸ್ತಾಪ ಮಾಡಿದ್ದೀರಾ? ನೋಡಮ್ಮ, ನಾನು ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಭರತ್ ಅನ್ನ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ನನ್ನ ದೂರನ್ನು ಕೊಟ್ಟಿದ್ದೀನಿ. ಸದರಿ ದೂರಲ್ಲಿ ಹೇಳಿದ್ದೀನಿ ಕಮಿಷನರ್ ಆಫ್ ಪೊಲೀಸ್ ಶ್ರೀ ರಾಘವೇಂದ್ರ ಔರಾದ್ಕರ್, ಡಿಸಿಪಿ ರವಿಕಾಂತೇಗೌಡ ಮತ್ತು ಸಬ್ ಇನ್ಸ್ಪೆಕ್ಟರ್ ಹೈಗ್ರೌಂಡ್ ಪೊಲೀಸ್ ರವಿ 3 ಜನ ನನ್ನನ್ನು ಒಂದು ಫಾಲ್ಸ್ ಕೇಸ್ ನಲ್ಲಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ 166 ಕ್ರೈಮ್ ನಂಬರ್ ಅಲ್ಲಿ ಸೆಕ್ಷನ್ 354 506 ನಲ್ಲಿ ನನ್ನ ವಿರುದ್ಧ ಕೇಸನ್ನು ಫಾಲ್ಸ್ ಆಗಿ ತಪ್ಪಾಗಿ ಅದನ್ನು ಇಂಪ್ಲಿಕೇಟ್ ಮಾಡಿ ನನ್ನನ್ನು ಆ ಕೇಸಲ್ಲಿ ಸಿಕ್ಕಾಕ್ತಿದ್ದಾರೆ. ಮತ್ತು ಅದರ ಹಿನ್ನೆಲೆಯಲ್ಲಿ ನಾನು ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ನಾನು IPS ಆಫೀಸರ್ ಆಗಿದ್ದರಿಂದ ಅರೆಸ್ಟ್ ತಡೆ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಪ್ರಕಟಣೆ ಆಗಿದೆ. ನಾನೇ ಖುದ್ದಾಗಿ ಪೊಲೀಸ್ ಸ್ಟೇಷನ್ ಹೈಗ್ರೌಂಡ್ಗೆ ಹೋಗ್ಬಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ ಅಂತ ಅಲ್ಲಿ ಪೊಲೀಸ್ ಅಧಿಕಾರಿಗೆ ಕೇಳ್ಕೊಂಡೆ. ಅವ್ರು ಹೇಳಿದ್ರು ನಿಮ್ಮ ಅರೆಸ್ಟ್ ಬಗ್ಗೆ ಅವರು ಕಮಿಷನರ್ ತೀರ್ಮಾನ ತಗೋಬೇಕಂತ ಹೇಳಿದ್ರು. ನಾನು ಕಮಿಷನರ್ ಆಫೀಸ್ಗೆ ಮಾರನೇ ದಿವಸ ಅಂದ್ರೆ ನಿನ್ನೆ ದಿವಸ ಹೋದ್ರೆ ಅವರು ಹೇಳಿದ್ರು ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ನಾನು DG ಅವ್ರು ಕನ್ಸಲ್ಟ್ ಮಾಡ್ಬೇಕಂತ ಹೇಳಿದ್ರು. ಆಯ್ತು, DG ಕಡೆ ಹೋಗೋಣ ಅಂತ ಅವರೇ ಹೇಳಿದ್ರು. ಅವರ ಹಿಂದೆ ನಾನು ಹೋಗಿದ್ದೆ. ಅವರ ಆಫೀಸ್ ಮುಂದುಗಡೆ ಕೋರ್ಟಿಗೆ ನನ್ನ ಕಾರ್ ನಿಂತಿತ್ತು. ನನ್ನ ಜೊತೆಯಲ್ಲಿ ನನ್ನ ಬನ್ನಿ ಅಂತ ಹೇಳಿದ್ರಿಂದ ಅವ್ರ ಕಾರಲ್ಲಿ ನಾನು ಕೂತ್ಕೊಳ್ಳೋಣ ಅಂದ್ರೆ ಯು ಕಾಂಟ್ ಟಚ್ ಮೀ ಅಂತ ಹೇಳ್ತಾ ಇದ್ರು. ಕ್ಯಾನ್ ಐ ಸಿಟ್ ಎಟ್ ದ ಬ್ಯಾಕ್ ಅಂತ ಹೇಳಿದೆ. ಇಲ್ಲ, ಯು ಕಾಂಟ್ ಸಿಟ್, ಇಸ್ ಮೈ ಕಾರ್, ಯು ಕಾಂಟ್ ಸಿಟ್ ಅಂತ ಹೇಳಿದ್ರು. ಅವ್ರು ಮುಂದಕ್ಕೆ ಹೋಗ್ಬಿಟ್ಟು ನನ್ನನ್ನು ತಳ್ಳಿಬಿಟ್ಟು ಅಂದ್ರೆ ಅರ್ಥ ನನ್ನ ದೂರ ಹೋಗ್ಬಿಟ್ಟು ಅವ್ರು ಅಲ್ಲಿಂದ ಹೇಳ್ತಾರೆ ಕಾರನ್ನು ಗೇಟ್ ಹತ್ರ ತರಿಸ್ಕೊಂಡ್ಬಿಟ್ಟು ನನ್ನ ಹತ್ತಿರನ್ನು ಸೇರಿಸ್ಕೊಳ್ಳದೆ ಇವಾಗ ಸ್ಪೀಟಿಂಗ್ ಮೀ ಲೈಕ್ ಏನ್ ಅನ್ಟಚಬಲ್ ತರ ಹೋಗ್ಬಿಟ್ಟು ಅವರು ನನ್ನ ಕಂಪ್ನಿ ದೂರ ಇಟ್ಕೊಂಡು ಅವ್ರ ಕಾರಲ್ಲಿ ಎತ್ಕೊಂಡು ಹೋದ್ರು. ನಾನು ಮತ್ತೆ DG ಆಫೀಸ್ಗೆ ಹೋದೆ. ನಂತರ ಮತ್ತೆ ನನಗೆ DG ಆಫೀಸ್ ನಲ್ಲಿ ಅದು 26ನೇ ತಾರೀಕು ಘಟನೆ ಆಗಿದ್ದ ದಿವಸ ಸಂಜೆ ಅವರು ಏನ್ ಹೇಳ್ತಾರೆ ಅಂದ್ರೆ ಕಂಪ್ಲೇಂಟ್ ಲೇಡಿ ಕಂಪ್ಲೇಂಟ್ ಹೇಳ್ತಾ ಇದ್ರು, ನಿಮ್ದೇನ್ ತಪ್ಪಿಲ್ಲ, ನೀವು ಒಳ್ಳೆ ಆಫೀಸರ್ ಅಂತ ಗೊತ್ತಾಗಿದೆ, ಕೇಸ್ ಬೇಡ ಅಂತ ಅಮ್ಮ ಹೇಳ್ತಾರೆ. ನಿಮ್ಗೂ ಲಾಕಪ್ ನಲ್ಲಿ ಏನು ಹಿಂಸೆ ಕೊಟ್ಟಿದ್ದಾರೆ ಅದನ್ನು ನೀವು ಮರೆತು ಬಿಡಿ, ಎಲ್ಲ ಯಾವ್ದು ಕೇಸ್ ಬೇಡ ಅಂತ ಅಮ್ಮನು ಹೇಳ್ತಾರೆ. ನೀವು ಏನು ಕೇಸ್ ಬೇಡ ಅಂತ ಹೇಳ್ಬಿಡಿ ಅಂತ ನನಗೆ ಒತ್ತಾಯ ಮಾಡ್ತಾರೆ. ನಾನು ಒಪ್ಪಲಿಲ್ಲ. ನಂತರ ಆ ಅಮ್ಮನ್ಗೆ ಕರೆಸಿ ಆ ಅಮ್ಮ ಕಡೆಯಿಂದ ಮೊದಲು ಫೋಟೋ ಅಂತ ಹೇಳಿದ ಆರೋಪವನ್ನು ನಾನು ಅವ್ರ ಮೈ ಮುಟ್ಟಿದ್ದೀನಿ, ಅವರಿಗೆ ಜೀವದ ಬೆದರಿಕೆ ಹಾಕಿದ್ದೀನಿ ಅಂತ ಸುಳ್ಳು ಕಂಪ್ಲೇಂಟ್ ಅನ್ನು ಅವರಿಂದ ಬರೆಸ್ತಾರೆ. ಎಲ್ಲಾ ಕಾರಣಗಳಿಂದ ಈ SC ಅಟ್ರಾಸಿಟೀಸ್ ಆಕ್ಟ್ ಪ್ರಿವೆನ್ಷನ್ ಕಾಯ್ದೆ 1989 ಪ್ರಕಾರ ನನ್ನ ಮೇಲೆ ಅಪರಾಧ ಆಗಿದೆ. ಸದರಿ ಅಪರಾಧ ಪ್ರಕಾರ ಕೇಸನ್ನು ದಾಖಲಿಸಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ರೈಟಿಂಗ್ ನಲ್ಲಿ ನನ್ನ ದೂರನ್ನು ಕೊಟ್ಟಿದ್ದೀನಿ. ತನಿಖೆಯನ್ನು ಭರತ್ ಅವರು ಮಾಡಬೇಕಾಗಿದೆ. ಇದು ನನ್ನ ದೂರಿನ ಸಾರಾಂಶ. ಇನ್ನು ರವೀಂದ್ರನಾಥ್ ಅವರೇ, ನೀವು ಹೇಳ್ತಾ ಇದ್ರಿ ಹುಡುಗಿಗೆ ಯಾರು ಇದರಲ್ಲಿ ಇದ್ದಾರೆ, ಆ ಹುಡುಗಿಗೆ ಇಷ್ಟ ಇರಲಿಲ್ಲ ದೂರನ್ನ ಕೊಡೋಕೆ, ಬಲವಂತವಾಗಿ ದೂರನ್ನ ಕೊಡಿಸಿದ್ದಾರೆ ಅಂತ ಹೇಳಿ ನೀವು ದೂರನ್ನ ದಾಖಲಿಸಿರೋದು. ಯಾರು ಬಲವಂತ ಮಾಡಿರ್ಬೋದು ಅಂತ ಹೇಳಿ ಹೇಳ್ಬೋದಾ? ಯಾಕಂದ್ರೆ ಕಮಿಷನರ್ ನನಗೆ ಹಿಂದಿನ ದಿವಸ ಹೇಳ್ತಾ ಇದ್ದಾರೆ ಆ ಅಮ್ಮ ಕಂಪ್ಲೇಂಟ್ ಬೇಡ ಅಂತಾರೆ. ನೀವು ಲಾಕಪ್ ನಲ್ಲಿ ನಿಮ್ಗೆ ಆಗಿರೋ ಹಿಂಸೆ ಮರೆತು ಬಿಡಿ, ಅವ್ರು ಬೇಡ ಅಂದಾಗ ನೀವು ಯಾಕೆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಆಕ್ಷನ್ ತಗೊಳ್ಳಿ ಅಂತೀರಾ?
2 ಜನ ಮರ್ತು ಅವರೇ ಹ್ಯಾಪಿ ಆಗಿದ್ದಾರೆ, ನೀವು ಆಲ್ಸೋ ಫರ್ಗೆಟ್ ಅಬೌಟ್ ಇಟ್ ಅಂತ ನನಗೆ ಹೇಳ್ತಾರೆ. ಅದರಿಂದ ಆ ಎಮ್ಮಗೂ ಸಹ ಸಿಕ್ಕಾಕ್ಸಿದ್ದಾರೆ. ಆ ಎಮ್ಮ ಬರೀ ಫೋಟೋ ತೆಗೆದಿರೋಂಥ ದೂರನ್ನು ಮೈ ಮುಟ್ಟಿದಿರಂತ ಅವರ ಕಡೆಯಿಂದ ಅನ್ಎಕ್ಸ್ಪೆಕ್ಟ್ಲಿ ಹಾಕಿ ತೊಂದರೆ ಕೊಡ್ತಾ ಇದ್ದಾರೆ. ಆ ಎಮ್ಮ ಕಡೆ ಫಾಲ್ಸ್ ಕಂಪ್ಲೇಂಟ್ ಬರೆಸ್ತಾ ಇದ್ದಾರೆ. ಇದು ಕಮಿಷನರ್ ಖುದ್ದಾಗಿ ಡಿಸಿಪಿ ಮತ್ತು ಅವರ ಅವರ ಇತರ ಸಬಾರ್ಡಿನೇಟ್ ಆಫೀಸರ್ ಶಾಮೀಲಾಗಿ ಮಾಡಿದ್ದಾರೆ. ಇದು ಒಂದು ನನ್ನ ಮೇಲೆ, ಒಬ್ಬ ಹೆಣ್ಮಕ್ಳ ಮೇಲೆ ಮಾಡಿದಂತ ಒಂದು ಅಪಚಾರ. ಇದು ಹೆಣ್ಮಕ್ಳಿಗೂ ಸಿಕ್ಕಾಕಿ ತೊಂದರೆ ಕೊಡ್ತಾ ಇದ್ದಾರೆ, ನನಗೂ ಸಿಕ್ಕಾಕಿ ತೊಂದರೆ ಕೊಡ್ತಾ ಇದ್ದಾರೆ. ಇದು ಯಾಕೆ ಅವ್ರು ಮಾಡ್ತಾ ಇದ್ದಾರೆ, ಅವರೇ ಉತ್ತರ ಕೊಡಬೇಕು ಮತ್ತು ಕಾನೂನು ಇದರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕಾಗಿದೆ. ಅದರಿಂದ ಕೋರ್ಟ್ಗೆ FIR ಆಗಿದ್ರಿಂದ FIR ಕೋರ್ಟ್ಗೆ ಹೋಗುತ್ತೆ, ಕೋರ್ಟ್ ಅಲ್ಲಿ ಮುಂದಿನ ಕ್ರಮ ಆಗುತ್ತೆ. ಸೊ ಇದು ನನ್ನ ಒಂದು ಇವತ್ತಿನ ಕ್ರಮಗಳನ್ನು ನಾನು ತೆಗೆದುಕೊಂಡಿದ್ದು. ರವೀಂದ್ರನಾಥ್ ಅವರೇ, ನಿಮಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಿರೋದು KSRP ಸಿಬ್ಬಂದಿ ಕಡೆಯಿಂದ. ಕೆಲವರ ಹೆಸರು ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗ್ತಿದ್ದಾರೆ, ಅವರೆಲ್ಲ ಷಡ್ಯಂತರ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತಾ ಇರೋದು. ಯಾರು ಷಡ್ಯಂತರ ಮಾಡಿದ್ದಾರೆ, ಖುದ್ದು ಕಮಿಷನರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಈಗ ನಾನು ಕಮಿಷನರ್ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ಈ ನನ್ನ ವಿರುದ್ಧ ಕೇಸ್ ಆಗಾಗಲೇ CIDಗೆ ಹೋಗಿದೆ. ನಾನು ಕೊಟ್ಟಿರುವ ಕಂಪ್ಲೇಂಟ್ ಅನ್ನು CBIಗೆ ವರ್ಗ ಮಾಡಿ ಅಂತ ನಾನು ಸರ್ಕಾರವನ್ನು ಮನವಿ ಮಾಡಿಕೊಳ್ತೀನಿ. ಸೊ ಕಮಿಷನರ್ ವಿರುದ್ಧ ಇದರಿಂದ ರಾಜಕೀಯ ಪ್ರಭಾವ ಬೀರಬಹುದು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ. ಅದಕ್ಕೆ CBI ಸಂಸ್ಥೆಯಿಂದ ತನಿಖೆ ಆಗಬೇಕಂತ ನನ್ನ ಬಯಕೆ. ಇವತ್ತು ದೂರನ್ನ ದಾಖಲಿಸಿದ್ರಿ, ಕಮಿಷನರ್ ಅವರು ನಿಮ್ ಜೊತೆ ಅನುಚಿತವಾಗಿ ನಡ್ಕೊಂಡ್ರು ಅಂತ ಹೇಳಿ. ಇದಕ್ಕೆ ರೆಸ್ಪಾಂಡ್ ಯಾವ ರೀತಿ ಬಂತು ಅಂತ ಹೇಳಿ? ಅದೇ ಸಬ್ ಇನ್ಸ್ಪೆಕ್ಟರ್ ಅನ್ನೆಸರಿ ಅವರ ಜೊತೆ ಮಾತಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಅಡ್ವೈಸ್ ಮಾಡಿದ್ದೀನಿ, ನೋಡಪ್ಪ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ನೀವು ಕಾನೂನು ಬುಕ್ ನೋಡಿ, ಕಾನೂನು ಬುಕ್ ನಲ್ಲಿ ಅಪರಾಧ ಆದರೆ ಕೇಸ್ ಬುಕ್ ಮಾಡಿ. ಅದು ಅವರು ಇವರನ್ನೇ ಮಾತಾಡಬೇಕಾಗಿಲ್ಲ, ನೀವು ಕಾನೂನು ಪ್ರಕಾರ ನೀವು ಕ್ರಮ ಜರುಗಿಸಿ ನನಗೆ FIR ರಿಜಿಸ್ಟರ್ ಮಾಡಿ ಒಂದು ಅಕ್ನಾಲೆಜ್ಮೆಂಟ್ ಕೊಡಿ ಮತ್ತು ಕಾನೂನಲ್ಲಿ ನನಗೆ ಒಂದು FIR ಪ್ರತಿ ಕೊಡಬೇಕಂತಿದೆ, ಆ ಪ್ರತಿಯನ್ನು ಕೊಡಿ, ನಾನು ತಗೊಂಡು ಹೋಗ್ತೀನಿ ಅಂತ ನಾನು ಕಾಯ್ತಾ ಇದ್ದೀನಿ. ಅವ್ರ ಸಮಯಾವಕಾಶ ಬೇಕಂತ ಕೇಳಿದ್ರು, ಅವರು ಒಳಗಡೆ ಇದ್ದಾರೆ, ನಾನು ಜಸ್ಟ್ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ನಿಂತಿದ್ದೀನಿ ಅಮ್ಮ. ಇನ್ನು ರವೀಂದ್ರನಾಥ್ ಅವರೇ, CBI ತನಿಖೆ ಆಗ್ಬೇಕು ಅಂತ ಹೇಳಿ ನಿಮ್ಗೆ ಯಾಕೆ ಅನಿಸ್ತಾ ಇರೋದು? ಅಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಮೇಲೆನೆ ನಿಮ್ಗೆ ಭರವಸೆ ಕಳ್ಕೊಂಡ್ಬಿಟ್ಟಿದ್ದೀರಾ ಹೇಗೆ? ಯಾಕಂದ್ರಮ್ಮ ಇವತ್ತು ನನ್ನನ್ನು ವರ್ಗ ಮಾಡಿದ್ದಾರೆ. ನನಗೆ ಯಾಕೆ ವರ್ಗ ಮಾಡಿದ ನನಗೆ ಗೊತ್ತಿಲ್ಲ. ನನಗೆ ವರ್ಗ ಮಾಡಿದ್ರಿಂದ ನಾನು ಆಫೀಸ್ಗೆ ಹೋಗಕ್ಕಾಗಲ್ಲ, ನನಗೆ ಕಾರಿನ ಸೌಕರ್ಯ ಇರಲ್ಲ, ಮನೆಯಲ್ಲೇ ಇರಬೇಕಾಗುತ್ತೆ. ನನಗಿಂತ ಜೂನಿಯರ್ ಆಫೀಸರ್ ಒಬ್ಬರು IG ಅಡ್ಮಿನ್ ಅವರ ಮುಂದೆ ವರದಿ ಮಾಡಿ ಅಂತ ಹೇಳಿದ್ದಾರೆ. ನಾನು ದಿವಸ ನನ್ನ ಜೂನಿಯರ್ ಆಫೀಸರ್ ಮುಂದೆ ಹೋಗಿ ವರದಿ ಮಾಡಬೇಕಾಗಿದೆ. ಸೊ ನಾನು ಮಾಡಿರುವ ಕ್ರಮಗಳು ಕಾನೂನುಬದ್ಧವಾಗಿ ನಾನು ಮಾಡಿದ್ದೀನಿ ಮತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಕೆಲಸಗಳೆಲ್ಲ ನ್ಯಾಯಬದ್ಧವಾಗಿ ಮಾಡಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಅದು ನನ್ನನ್ನು ಎತ್ತಂಗಡಿ ಮಾಡುವ ಅಗತ್ಯ ಇರುವುದಿಲ್ಲ, ಆದರೂ ಎತ್ತಂಗಡಿ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ನನಗೆ ತೊಂದರೆ ಕೊಡುವುದೇ ಇದರ ಉದ್ದೇಶ ಆಗಿದೆ. ಅದರಿಂದ ನನಗೆ ಮೊದಲು DGP ಕಮಿಷನರ್ ಮೇಲೆ ನಂಬಿಕೆ ಹೋಯಿತು, ಈಗ ನನಗೆ ಸರ್ಕಾರದ ಮೇಲೇನೂ ನಂಬಿಕೆ ಹೋಗಿದೆ. ಓಕೆ, ಧನ್ಯವಾದ ರವೀಂದ್ರನಾಥ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನಿನ್ನೆ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಲು ಹೋಗಿದ್ದ ADGP ರವೀಂದ್ರನಾಥ್ ಅವರನ್ನ ತಮ್ಮ ಕಾರ್ನಲ್ಲಿ ಕೂರಬೇಡಿ, ಮುಟ್ಟಬೇಡಿ ಅಂತ ರಾಘವೇಂದ್ರ ಔರಾದ್ಕರ್ ಹೇಳಿದ್ರು. ಇದರ ಬೆನ್ನಲ್ಲೇ ಇವತ್ತು ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ಇಂದು ಸಂಜೆ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ DGP ಕಚೇರಿಗೆ ಹೋಗಿದ್ದ ರವೀಂದ್ರನಾಥ್ ಅಲ್ಲಿದ್ದ ಕಮಿಷನರ್ ರಾಘವೇಂದ್ರ ಔರಾದ್ಕರ್ರನ್ನ DGP ಕಚೇರಿಗೆ ಬನ್ನಿ ಅಂತ ಕರೆದ್ರು. ಆದರೆ ರಾಘವೇಂದ್ರ ಔರಾದ್ಕರ್ ಬರಲು ನಿರಾಕರಿಸಿದ ಘಟನೆ ನಡೆಯಿತು. ಇದರ ಜೊತೆಗೆ ರಾಘವೇಂದ್ರ ಔರಾದ್ಕರ್ ಅವರನ್ನ ಬನ್ನಿ ಅಂತ ಕೈ ಹಿಡಿದು ಎಳೆದಾಗ ಔರಾದ್ಕರ್ ಕೈ ಕಿತ್ಕೊಂಡು ಹೋಗಿದ್ದಾರೆ. ಇಬ್ಬರು ಹಿರಿಯ ಅಧಿಕಾರಿಗಳ ಜಟಾಜಟಿ ದೃಶ್ಯಗಳು ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ನಿನ್ನೆ ADGP ರವೀಂದ್ರನಾಥ್ ಅವರನ್ನ ತಮ್ಮ ಕಾರ್ನಲ್ಲಿ ಕೂರಬೇಡಿ, ಮುಟ್ಟಬೇಡಿ ಅಂತ ಹೇಳಿ ರಾಘವೇಂದ್ರ ಔರಾದ್ಕರ್ ಹೇಳಿದ್ರು. ಇವತ್ತು ಅಂಥದ್ದೇ ಮತ್ತೊಂದು ಘಟನೆ ನಡೆದಿರೋದು. ಇವತ್ತು ಸಂಜೆ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ DGP ಕಚೇರಿಗೆ ಹೋಗಿದ್ದ ರವೀಂದ್ರನಾಥ್ ಅಲ್ಲಿದ್ದ ಕಮಿಷನರ್ ಅವರನ್ನ DGP ಕಚೇರಿಗೆ ಬನ್ನಿ ಅಂತ ಕರೆದಿದ್ದಾರೆ. ಆದರೆ ರಾಘವೇಂದ್ರ ಔರಾದ್ಕರ್ ಬರಲು ನಿರಾಕರಿಸಿದ್ದಾರೆ. ಇದರ ಜೊತೆಗೆ ರಾಘವೇಂದ್ರ ಔರಾದ್ಕರ್ ಅವರನ್ನ ಬನ್ನಿ ಅಂತ ಕೈ ಹಿಡಿದು ಎಳೆದಾಗ ಔರಾದ್ಕರ್ ಕೈ ಕಿತ್ಕೊಂಡು ಹೋಗಿದ್ದಾರೆ. ಈ ಇಬ್ಬರು ಅಧಿಕಾರಿಗಳ ಜಟಾಪಟಿ ದೃಶ್ಯಗಳು ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ.
ಕಾಫಿ ಶಾಪ್ನಲ್ಲಿ ಯುವತಿ ಫೋಟೋ ತೆಗೆದ ಆರೋಪದ ಅಡಿಯಲ್ಲಿ ಏನು ರವೀಂದ್ರನಾಥ್ ಅವರು ಸಿಲ್ಕೊಂಡಿದ್ದಾರೆ. ಈ ಒಂದು ವಿಷಯ ಪೊಲೀಸ್ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳ ನಡುವೆ ಇರುವ ಶೀತಲ ಸಮರವನ್ನ ಬಹಿರಂಗಪಡಿಸ್ತಾ ಇದೆ. ರಾಘವೇಂದ್ರ ಔರಾದ್ಕರ್ ಹಾಗೂ ರವೀಂದ್ರನಾಥ್ ನಡುವೆ ಇರುವ ವೈಮನಸ್ಯ ಇವತ್ತು ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಬಹಿರಂಗವಾಗಿ ಸೆರೆಯಾಗಿದೆ. ಡಿಜಿಪಿ ಕಚೇರಿಯಲ್ಲಿ ಒಳಗಡೆ ಬನ್ನಿ ಅಂತ ಹೇಳಿ ರವೀಂದ್ರನಾಥ್ ಅವರು ರಾಘವೇಂದ್ರ ಔರಾದ್ಕರ್ ಅವರ ಕೈ ಹಿಡಿದು ಕರೀತಾರೆ. ಆದರೆ ಅದಕ್ಕೆ ರಿಯಾಕ್ಟ್ ಮಾಡಿದ ಪರಿ ರಾಘವೇಂದ್ರ ಔರಾದ್ಕರ್ ಅವರು ರಿಯಾಕ್ಟ್ ಮಾಡಿದ ಪರಿ ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಕೂಡ ನೋಡ್ತಿದ್ದೀರಿ. ಈ ದೃಶ್ಯವನ್ನ ನೋಡಿದ್ರೆ ಸಾಕು ಅವರಿಬ್ಬರ ನಡುವಿನ ವೈಮನಸ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರವೀಂದ್ರನಾಥ್ ಅವರು ಡಿಜಿಪಿ ಕಚೇರಿ ಒಳಗೆ ಬನ್ನಿ ಸರ್ ಅಂತ ಹೇಳಿ ಕೈ ಹಿಡಿದು ಕರೀತಾರೆ. ಆದರೆ ರಾಘವೇಂದ್ರ ಔರಾದ್ಕರ್ ಅವರು ಅದಕ್ಕೆ ರಿಯಾಕ್ಟ್ ಮಾಡದೆ ಕೈಯನ್ನ ಕಿತ್ಕೊಂಡು ಆಚೆ ನಡೀತಾರೆ. ಈ ದೃಶ್ಯಗಳು ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರೋದು. ನಿನ್ನೆ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದ್ದು. ನಿನ್ನೆ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡೋಕೆ ಹೋಗಿದ್ದ ಎಡಿಜಿಪಿ ರವೀಂದ್ರನಾಥ್ ಅವರನ್ನ ತಮ್ಮ ಕಾರ್ನಲ್ಲಿ ಕೂರ್ಬೇಡಿ ಮುಟ್ಬೇಡಿ ಅಂತ ಹೇಳಿ ರಾಘವೇಂದ್ರ ಔರಾದ್ಕರ್ ಅವರು ಹೇಳಿದ್ರು. ಇವತ್ತು ಕೂಡ ಅಂಥದ್ದೇ ಒಂದು ಘಟನೆ ನಡೆದಿರೋದು. ಡಿಜಿಪಿ ಅವರನ್ನ ಭೇಟಿ ಮಾಡೋಕೆ ಹೋಗ್ತಾರೆ ಇಬ್ರು ಕೂಡ. ಆ ಸಮಯದಲ್ಲಿ ರವೀಂದ್ರನಾಥ್ ಅವರು ನೀವು ಕೂಡ ಬನ್ನಿ ಅಂತ ಹೇಳಿ ಹೇಳ್ತಾರೆ. ಆದರೆ ರಾಘವೇಂದ್ರ ಔರಾದ್ಕರ್ ಅವರು ಕೈಯನ್ನ ಕಿತ್ಕೊಂಡು ಆಚೆಗೆ ನಡೆದಿರೋ ದೃಶ್ಯಾವಳಿಗಳು ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. He has to arrest. He has to arrest. Case is registered. Call the IO. Call the IO. Direct IO. Direct IO to arrest. Direct IO to arrest. Direct IO to arrest. Chandrappa. Come. He has to arrest. He has to arrest. Case is registered. Call the IO. Call the IO. Direct IO. Direct IO to arrest. Direct IO to arrest. Direct IO to arrest. Chandrappa. Come. He has to arrest. He has to arrest. Case is registered. Call the IO. Call the IO. ನಿನ್ನೆ ನಡೆದ ಒಂದು ಘಟನೆಯ ದೃಶ್ಯಾವಳಿಗಳನ್ನ ನೋಡಿದ್ರಿ. ಸ್ಪಷ್ಟವಾಗಿ ರವೀಂದ್ರನಾಥ್ ಅವರು ಹೇಳ್ತಿದ್ದಾರೆ, ಕೇಸು ರಿಜಿಸ್ಟರ್ ಆಗಿದೆ, ನನ್ನನ್ನು ಅರೆಸ್ಟ್ ಮಾಡುವ ಅಧಿಕಾರ ನಿಮಗೆ ಇದೆ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ಕಮಿಷನರ್ ರಾಘವೇಂದ್ರ ಔರಾದ್ಕರ್ ಅವರಿಗೆ ಹೇಳ್ತಿದ್ರು ಕೂಡ ಯಾವುದೇ ರೀತಿಯಲ್ಲಿ ಅವರ ಮುಖಕ್ಕೆ ಮುಖ ಕೊಟ್ಟು ರಿಯಾಕ್ಟ್ ಮಾಡುವ ಔದಾರ್ಯ ಕೂಡ ರಾಘವೇಂದ್ರ ಔರಾದ್ಕರ್ ಅವರಲ್ಲಿ ಇರಲಿಲ್ಲ. ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಅವರನ್ನ ಮುಟ್ಟೋಕ್ಕೂ ಕೂಡ ಬಿಡದೆ ರಾಘವೇಂದ್ರ ಔರಾದ್ಕರ್ ಅವರು ರವೀಂದ್ರನಾಥ್ ಅವರಿಂದ ಒಂದ್ ರೀತಿಯಲ್ಲಿ ಪಲಾಯನ ಮಾಡ್ತಾರೆ.
ಅವರಿಗೆ ಯಾವುದೇ ರೀತಿಯಾದ ರಿಯಾಕ್ಟ್ ಅನ್ನ ಕೂಡ ಮಾಡೋದಿಲ್ಲ. ಇನ್ನು ಇವತ್ತು ಕೂಡ ಅಂಥದ್ದೇ ಒಂದು ಘಟನೆ ನಡೆದಿರೋದು ಡಿಜಿಪಿ ಕಚೇರಿಯಲ್ಲಿ. ಡಿಜಿಪಿ ಕಚೇರಿಯ ಒಳಗಡೆ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳಿ ರವೀಂದ್ರನಾಥ್ ಅವರು ರಾಘವೇಂದ್ರ ಔರಾದ್ಕರ್ ಅವರಿಗೆ ಕರೀತಾರೆ. ಅದಕ್ಕೂ ಕೂಡ ಅವರು ಪ್ರತಿಕ್ರಿಯೆ ನೀಡೋಲ್ಲ. ಕೈ ಹಿಡಿದು ಒಳಗೆ ಬನ್ನಿ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂತಾರೆ ರವೀಂದ್ರನಾಥ್ ಅವರು. ಆಗ ಕೂಡ ರಾಘವೇಂದ್ರ ಔರಾದ್ಕರ್ ಅವರು ರವೀಂದ್ರನಾಥ್ ಅವರ ಮುಖವನ್ನು ನೋಡದೆ ಹಾಗೆ ಕೈಯನ್ನ ಕಿತ್ತುಕೊಂಡು ಆಚೆ ನಡೀತಾರೆ. ಇದರ ದೃಶ್ಯಾವಳಿಗಳು ಸುವರ್ಣ ನ್ಯೂಸ್ ಮೂಲಕ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಿದ್ದೀರಾ. Direct I want to arrest. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಶಶಿಶೇಖರ್ ನೇರ ಸಂಪರ್ಕದಲ್ಲಿರ್ತಾರೆ. ಶಶಿ, ಒಂದ್ ರೀತಿಯಲ್ಲಿ ಪೊಲೀಸರ ಶೀತಲ ಸಮರ ಸುವರ್ಣ ನ್ಯೂಸ್ ಕ್ಯಾಮ್ರಾ ಮುಂದೆ ಬಹಿರಂಗವಾಗ್ತಿದೆ, ಏನ್ ಹೇಳ್ತೀರಿ ಈ ಬಗ್ಗೆ? ಅಸ್ಮಿತಾ, ಇಬ್ಬರು ಹಿರಿಯ IPS ಅಧಿಕಾರಿಗಳ ನಡುವೆ ಏನು ಜಗಳವೊಂದು ನಡೀತಾ ಇತ್ತು, ಅದು ಆದಿಬೀದಿ ಜಗಳಕ್ಕೆ ತಿರುಗಿದೆ ಅಂತ ಈ ದೃಶ್ಯಗಳನ್ನು ನೋಡಿದ್ರೆ ಸ್ಪಷ್ಟ ಆಗುತ್ತೆ. ನಿನ್ನೆ ಕಮಿಷನರ್ ಕಚೇರಿಯಲ್ಲಿ ನಮ್ಮ ಸುವರ್ಣ ನ್ಯೂಸ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ನಿನ್ನೆ ಕಮಿಷನರ್ ಕಚೇರಿಯಲ್ಲಿ ಒಂದು ಭಾಗದಲ್ಲಿ ಕಿತ್ತಾಟವನ್ನು ಇಬ್ಬರು ಕೂಡ ಜಗಳ ಆಡಿದ್ದು, ಮತ್ತು ಇವತ್ತು DGP ಕಚೇರಿಗೆ ಔರಾದ್ಕರ್ ಅವರು DGP ಕಚೇರಿಯಲ್ಲಿ ಇರ್ತಾರೆ. ಅದೇ ಸಮಯಕ್ಕೆ 5 ಗಂಟೆಯ ವೇಳೆಗೆ ರವೀಂದ್ರನಾಥ್ ಅವರು ಕೂಡ DGP ಕಚೇರಿಯ ಒಳಗೆ ಬರ್ತಾರೆ. ಆಗ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ. ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಅವರು ಔರಾದ್ಕರ್ ಅವರನ್ನು ಬನ್ನಿ DGP ಕಚೇರಿಗೆ ಹೋಗೋಣ, ಅವ್ರ ಹತ್ರ ಮಾತಾಡೋಣ ಅಂತ ಕರೀತಾರೆ. ಆದರೆ ಈ ಸಂದರ್ಭದಲ್ಲಿ ಅವ್ರು ಕರೆದ್ರೂ ಕೂಡ ನಾ ಬರಲ್ಲ ಅಂತ ಹೇಳಿ ಇವರು ಕೈ ಹಿಡಿದು ಕರೆದ್ರೂ ಕೂಡ ಅವ್ರ ಕೈಯನ್ನು ಕಿತ್ಕೊಂಡು ರಾಘವೇಂದ್ರ ಔರಾದ್ಕರ್ ಹೊರಗಡೆ ಹೋಗ್ತಾರೆ. ನಿನ್ನೆಯೂ ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು. ನಿನ್ನೆ ಬೆಳಗ್ಗೆ ಕಮಿಷನರ್ ಕಚೇರಿಗೆ ರವೀಂದ್ರನಾಥ್ ಅವರು ಹೋಗ್ತಾರೆ. ಅಲ್ಲಿ ಈಗೊಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ರೆ ನಾನು ಶರಣಾಗ್ತಾ ಇದ್ದೀನಿ, ನನ್ನನ್ನು ಅರೆಸ್ಟ್ ಮಾಡಿ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಕೇಳಲಿಕ್ಕೆ ಹೋಗ್ತಾರೆ. ಆಗ ಕಮಿಷನರ್ ಅವರು ಇದು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಸಂಬಂಧಪಟ್ಟ ವಿಚಾರ, ನಾನು ಇದ್ರ ಬಗ್ಗೆ ಇನ್ವಾಲ್ವ್ ಆಗೋದಿಲ್ಲ, ನೀವು ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಕ್ರಮ ಕೈಗೊಳ್ತಾರೆ ಅದರ ನಂತರ ಮುಂದಿನ ತೀರ್ಮಾನಗಳಾಗುತ್ತೆ ಅಂತ ಹೇಳ್ತಾರೆ. ಆಗ ನಾನು DGP ಕಚೇರಿಗೆ ಬರ್ತೀನಿ, ಅಲ್ಲಿಯೇ ಮಾತಾಡೋಣ, DGP ಹತ್ರ ನಮ್ಮಿಬ್ಬರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಣ, ನಾನು ನಿಮ್ಮ ಕಾರಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಆದರೆ ನೀನು ನನ್ನನ್ನು ಮುಟ್ಟಬೇಡಿ, ನೀವು ಡೋಂಟ್ ಟಚ್ ಮೀ ಅಂತ ಹೇಳಿ ರವೀಂದ್ರನಾಥ್ ಅವರನ್ನು ಔರಾದ್ಕರ್ ಅವರು ಕಾರ್ನಲ್ಲಿ ಹತ್ತಿಸ್ಕೊಳ್ಳೋದಿಲ್ಲ. ಆಗ ಇವು ರವೀಂದ್ರನಾಥ್ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿದ್ರು, ಹಿಂದೆ ಸೀಟಲ್ಲಿ ಕೂತ್ಕೊಳ್ತೀನಿ ಅಂದರೂ ಕೂಡ ಔರಾದ್ಕರ್ ಅವರು ಅವಕಾಶವನ್ನು ಮಾಡಿಕೊಡೋದಿಲ್ಲ. ಆಗ ರವೀಂದ್ರನಾಥ್ ಅವರು ಅವರ ಕಾರ್ನಲ್ಲಿ ರಾಘವೇಂದ್ರ ಔರಾದ್ಕರ್ ಅವರ ಕಾರನ್ನು ಹಿಂಬಾಲಿಸ್ತಾರೆ. ಆದರೆ ಇವತ್ತು ಕೂಡ ಅದೇ ರೀತಿಯ ಮತ್ತೊಂದು ಘಟನೆ ನಡೆದಿದೆ. ಇಬ್ಬರು ಕೂಡ ಒಟ್ಟಿಗೆ ಹೋಗೋಣ ಬನ್ನಿ DGP ಕಚೇರಿಗೆ ಅಂತ ಹೇಳಿದಾಗ ರಾಘವೇಂದ್ರ ಔರಾದ್ಕರ್ ಅವರು ಕೈಯನ್ನು ಕಿತ್ತಾಕೊಂಡು ಆಚೆ ಹೋಗ್ತಾರೆ DGP ಕಚೇರಿಯಿಂದ. ಇದು ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ವಿಜುವಲ್ಸ್. ಈ ಎರಡೂ ವಿಜುವಲ್ಸ್ ಅನ್ನ ನೋಡಿದ್ರೆ ಇಬ್ಬರು ಹಿರಿಯ ಅಧಿಕಾರಿಗಳು, ಇಬ್ಬರಿಗೂ ಕೂಡ ಒಳ್ಳೆಯದಾದ ಹೆಸರಿದೆ. ರಾಘವೇಂದ್ರ ಔರಾದ್ಕರ್ ಅವರಿಗೆ ಒಳ್ಳೆಯ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿ, ದಕ್ಷ ಅಧಿಕಾರಿ ಅನ್ನೋ ಹೆಸರಿದೆ. ಮತ್ತೆ ಇವರಿಗೂ ಕೂಡ ಒಳ್ಳೆಯ ಹೆಸರಿದೆ. ಇಷ್ಟೆಲ್ಲ ಆರೋಪ ಬಂದರೂ ಕೂಡ ಇವರ ಪರವಾಗಿ ಮಾತನಾಡುವವರ ಸಂಖ್ಯೆ ದೊಡ್ಡದಿದೆ. ಇಬ್ಬರಿಗೂ ಕೂಡ ಅವರದೇ ಆದ ನೆಲೆಗಟ್ಟಿನಲ್ಲಿ ಇಬ್ಬರಿಗೂ ಕೂಡ ಹೆಸರಿದೆ. ಆದರೆ ಇಬ್ಬರ ಜಗಳ ಹೀಗೆ ಆದಿ ಬೀದಿ ಆಗುತ್ತೆ ಅಂತಂದ್ರೆ ರಾಜ್ಯ ಪೊಲೀಸ್ ಇಲಾಖೆಯ ಮರ್ಯಾದೆ ಎಲ್ಲಿಯವರೆಗೆ ಬಂದು ನಿಲ್ಲುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ. ಈ ಇಬ್ಬರ ನಡುವೆ ಹಿಂದೆಯೂ ಕೂಡ ವಿವಾದ ಸೃಷ್ಟಿಯಾಗಿತ್ತು. ಸಾಕೇತ್ ರಾಜನ್ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ ಒಂದು ಮೊಬೈಲ್ ಅನ್ನ ವಿಚಾರಣೆಗಾಗಿ ರವೀಂದ್ರನಾಥ್ ಅವರ ಬಳಿಗೆ ಹೋಗುತ್ತೆ. ಆ ಮೊಬೈಲ್ನಲ್ಲಿ ಇದ್ದಂತಹ ಡಾಟಾಗಳನ್ನ ರವೀಂದ್ರನಾಥ್ ಡಿಲೀಟ್ ಮಾಡಿದ್ದಾರೆ ಅನ್ನೋ ಆರೋಪ ಬಂದಾಗ ಅವರ ಮೇಲಿನ ವಿಚಾರಣೆಗೆ ರಾಘವೇಂದ್ರ ಔರಾದ್ಕರ್ ಅವರನ್ನ ನೇಮಿಸಲಾಗುತ್ತೆ. ರಾಘವೇಂದ್ರ ಔರಾದ್ಕರ್ ಅವರು ಆಗ ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ DIG ಆಗಿರ್ತಾರೆ. ಆ ಸಂದರ್ಭದಲ್ಲಿ ರವೀಂದ್ರನಾಥ್ ಅವರು ಡಿಲೀಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಬಲವಾಗುತ್ತೆ. ಅದೆಲ್ಲಕ್ಕೂ ಕಾರಣ ರಾಘವೇಂದ್ರ ಔರಾದ್ಕರ್ ಅನ್ನೋದು ರವೀಂದ್ರನಾಥ್ ಅವರ ಸಿಟ್ಟು. ಈಗಲೂ ಕೂಡ ಆರೋಪ ಬಂದಿದೆ ರವೀಂದ್ರನಾಥ್ ಅವರ ಮೇಲೆ. ಆಗಲೂ ಕೂಡ ಯಾರು ತನಿಖೆ ಮಾಡ್ತಾ ಇರೋದು ಅಂದರೆ ಬೆಂಗಳೂರು ಪೊಲೀಸ್ ಇಲಾಖೆ ಉಸ್ತುವಾರಿ ಹೊತ್ತಿರುವಂಥವರು ರಾಘವೇಂದ್ರ ಔರಾದ್ಕರ್. ಈಗ ಎರಡೂ ಪ್ರಕರಣಗಳಲ್ಲೂ ಕೂಡ ವಿಚಾರಣೆಗೆ ಬಂದಿದ್ದಂಥವರು ರಾಘವೇಂದ್ರ ಔರಾದ್ಕರ್. ಹಾಗಾಗಿ ಸಹಜವಾಗಿಯೇ ರವೀಂದ್ರನಾಥ್ ಅವರಿಗೆ ರಾಘವೇಂದ್ರ ಔರಾದ್ಕರ್ ಅವರ ಮೇಲೆ ಕೋಪ ಇದೆ. ನಿನ್ನೆ ಮತ್ತೆ ಮೊನ್ನೆಯಿಂದಲೂ ಕೂಡ ರವೀಂದ್ರನಾಥ್ ಅವರು ಹೇಳ್ತಾ ಇದ್ದಾರೆ, ನನ್ನ ಈ ಪ್ರಕರಣ ಏನು ದಾಖಲಾಗಿದೆ, ಇಡೀ ಪ್ರಕರಣಕ್ಕೆ ಕಾರಣ ರಾಘವೇಂದ್ರ ಔರಾದ್ಕರ್ ಅವರು ತನ್ನನ್ನು ಎಣೆಯಬೇಕು ಅನ್ನೋ ಕಾರಣದಿಂದಾಗಿ ಷಡ್ಯಂತ್ರವನ್ನು ರೂಪಿಸಿ ರಾಘವೇಂದ್ರ ಔರಾದ್ಕರ್ ಅವರು DCP ಮತ್ತೆ ಸಬ್ ಇನ್ಸ್ಪೆಕ್ಟರ್
ಐಗ್ರೌಂಡ್ಸ್ನ ಸಬ್ ಇನ್ಸ್ಪೆಕ್ಟರ್ ರವಿ ಅವರ ಮೇಲೆ ಒತ್ತಡವನ್ನು ಹೇರಿ ವಿನಾಕಾರಣ ನನ್ನ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ. ಎಲ್ಲವೂ ಕೂಡ ಷಡ್ಯಂತ್ರ. ನನ್ನನ್ನು ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸುವಂತಹ ಯತ್ನ ಮಾಡಲಾಗಿದೆ. ಮೊದಲು ನನ್ನನ್ನು ಫೋಟೋ ತೆಗೆದ್ರು ಅಂತ ಹೇಳಿದ್ರು, ಆನಂತರ 354 ಬುಕ್ ಮಾಡಿದ್ದಾರೆ. ಅಂದರೆ ಯುವತಿಯೊಬ್ಬಳ ಜೊತೆ ಅಸಭ್ಯ ವರ್ತನೆ ಅಂತ 354 ಬುಕ್ ಮಾಡಿದ್ದಾರೆ. ಆ ನಂತರ IPC ಸೆಕ್ಷನ್ 506 ಅಡಿಯಲ್ಲಿ ಬೆದರಿಕೆ ಅನ್ನೋ ಪ್ರಕರಣವನ್ನು ರಿಜಿಸ್ಟರ್ ಮಾಡ್ತಾರೆ. ಮೊದಲಿಗೆ ಹೇಳಿದ್ದು ಒಂದು, ಆನಂತರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದು ಒಂಥರ. ಹಾಗಾಗಿ ಇದರ ಸತ್ಯಾಸತ್ಯತೆ ಆಗಬೇಕು, ಸೂಕ್ತ ತನಿಖೆ ಆಗಬೇಕು ಅಂತ ನಿನ್ನೆಯಿಂದನೂ ಕೂಡ ಅವರು ಒತ್ತಾಯಿಸ್ತಾರೆ. ಆದರೆ